ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವುದೋ ಸೀರಿಯಲಲ್ಲಿ ಮಾಡ್ದ, ಒಂದೆರಡು ಸೀರಿಯಲಲ್ಲಿ ಕೆಟ್ಟ ಅಭಿನಯ. ದರ್ಶನಿಗೆ ಅಂಥ ಪ್ರತಿಭಾವಂತನೇನೂ ಅಲ್ಲ, ಈ ಬೇರೆ ಕಲಾವಿದರನ್ನು ಹೋಲಿಸಿದರೆ ಅವನಿಗೆ ಲಕ್ಕೆಲ್ಲ ಇದೆ ಆಯಿತಾ. ಆಗ ನಾನು ಅವನು ಊರಿಗೆ ಬಂದಾಗ ಬೈದೆ, ಕೆಟ್ಟ ಆ್ಯಕ್ಟಿಂಗ್, ನಿಂಗೆ ಆ್ಯಕ್ಟಿಂಗೇ ಬರೋಲ್ಲ ಮರೆಯ, ನೀನೆಂಥದ್ದು ಮಾಡ್ತೀನಿ, ನೀನು ಏನು ಸಿನಿಮಾಕ್ಕೆ ಹೋಗ್ತೀಯ ಅಂತ ಹೇಳಿದಾಗ, ಹೌದು ಗುರುವೇ, ಏನು ಮಾಡೋದು ಗುರುವೇ ಅಂತೇಳಿ ಕೇಳಿದಾಗ ನಾನು ಹೇಳಿದೆ, ನೀನು ನೀನಾಸಮಿಗೆ ಹೋಗು, ಅಲ್ಲಿ ಆ್ಯಕ್ಟಿಂಗ್ ಕಲಿಸ್ತಾರೆ. ನಾಟಕದ ಆ್ಯಕ್ಟಿಂಗ್ ಆದರೂ ಪರವಾಗಿಲ್ಲ, ನಿನಗೆ ಆ್ಯಕ್ಟಿಂಗ್ ಕಲಿಸ್ತಾರೆ, ಸಿನಿಮಾಕ್ಕೆ ನೀವು ಬಳಸ್ಕೊಳ್ಬೋದು ಅಂತ ಹೇಳಿದೆ. ಲೆಟ್ರ್ ಕೊಟ್ಟೆ, ಮಂಡ್ಯ ರಮೇಶಿಗೆ ಹತ್ರ ಹೋಗಿ ಅವನಿಂದ ಒಂದು ಲೆಟ್ರ್ ಕೇಳ್ಕೊ ಅಂತ ಹೇಳಿದೆ. ಲೆಟ್ರ್ ಕೇಳಿಕೊಂಡು ನೀನಾಸಮಿಗೆ ಹೋದ, ಸೆಲೆಕ್ಟ್ ಆದ. ಈಗ ಸತೀಶ್, ನೀನಾಸಂ ಸತೀಶ್ ಹೆಸರು ಹಾಕ್ಕೊಳ್ತಾರೆ. ಇವನು ನೀನಾಸಮನೇ, ಒಂದು ಇಂಟರ್ವ್ಯೂಲ್ಲಿ ಹೇಳ್ಕೊಳ್ಳಿಲ್ಲ ಅವನು, ನಾನು ನೀನಾಸಮಲ್ಲಿ ಕಲಿತೆ ಅಂತ. ಅಹಂಕಾರ ಅವನಿಗೆ. ಅಲ್ಲಿಂದ ಅವನು ಮೆಜೆಸ್ಟಿಕ್ ಫಿಲ್ಮ್ ಮಾಡಿ ಸಕ್ಸಸ್ ಆಗ್ಬಿಟ್ಟ. ಸಕ್ಸಸ್ ಆದಮೇಲೆ ಮನೆಗೆ ಬಂದ ನೋಡಿ, ಆಗಲೂ ಅಹಂಕಾರ ಇಲ್ಲ, ಬಂದು ಕಾಲು ಹಿಡಿದು ನಮಗೆಲ್ಲ ಸ್ವೀಟ್ಸ್ ಕೊಟ್ಟು ಎಲ್ಲ ಹೋದ. ಅದಾದಮೇಲೆ ನಾವು ಅವನ ಸಂಪರ್ಕ ಇರಲಿಲ್ಲ, ಅವನು ಬೆಳೀತಾ ಹೋದ. ಈ ಚೇಂಜ್ ಓವರ್ ಯಾವಾಗಾಯಿತು ಸರ್? ಅಂದರೆ ಅವ್ರ ಕ್ಯಾರೆಕ್ಟ್ರಲ್ಲಿ ಒಂದು ರೀತಿಯಲ್ಲಿ ಸಿನಿಮಾದಲ್ಲಿ ಒಂದು ಕಡೆ ಸಕ್ಸಸ್ಸು ಸಿಗ್ತಾ ಹೋಯಿತು, ಅದರ ಜೊತೆಗೆ ಅವರ ಪರ್ಸ್ನಲ್ ಲೈಫ್ಗಳ ಕಾರಣಕ್ಕೆ ಒಂದಷ್ಟು ವಿವಾದಗಳು ಶುರುವಾಗ್ತಾ ಹೋಯಿತು. ಈ ಚೇಂಜ್ ಓವರ್ ಶುರುವಾಗಿದ್ದು ಎಲ್ಲಿಂದ ಅಂತ ನಿಮ್ಗನ್ಸುತ್ತೆ? ಈ ಚೇಂಜ್ ಓವರ್ ಅವನಿಗೆ ಹಣ ಮತ್ತು ಕೀರ್ತಿ ಬದ್ದಲಿದ್ದ. ಅವನು ಇದೆಲ್ಲ ಜನ ಕೊಟ್ಟ ಕೀರ್ತಿ. ಡಾಕ್ಟರ್ ರಾಜ್ಕುಮಾರ್ ವಿನೀತ ಭಾವದಿಂದ ಅನ್ನ ಕೊಟ್ಟ ದೇವರು ಅಂತ ಹೇಳ್ತಾಯಿದ್ರು. ಆ ವಿನೀತತೆ ಇವನಿಗಿರಲಿಲ್ಲ. ಇವನಿಗೆ ಯಾವಾಗ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ ಅಂತ ಒಂದಿದೆಯಲ್ಲ, ಆ ಥರ ಆಗಿಬಿಟ್ಟ ಇವನು. ಯಾಕೆಂದರೆ ಇವನಿಗೆ ಆ ಶ್ರೀಮಂತಿಗೆ ಬಂದಾಗ ಅದನ್ನು ಅಹಮ್ಮಾಗಿ ಕನ್ವರ್ಟ್ ಮಾಡಿಕೊಂಡ. ಅಹಮ್ಮಾಗಿ ಕನ್ವರ್ಟ್ ಮಾಡಿಕೊಂಡಿದ್ದೇ ಅವನ ಹೆಂಡತಿ ಜೊತೆಯಲ್ಲಿ ವಿವಾದಕ್ಕೆ ಕಾರಣ ಆಗಿದ್ದು. ಮಾತು ಕೇಳಲ್ಲ, ಎಂಥ ಮಗ ಇದ್ದಾನೆ ಅವನು, ನಾಳೆ ಅವನು ಹೀರೋ ಆಗ್ಬೋದು. ಅದನ್ನು ಬಿಟ್ಟು ಯಾವುದೋ ಪವಿತ್ರ ಗೌಡ ಅಂತ ಹೇಳೋಳ ಹಿಂದೆ ಬಿದ್ದ. ಜೊತೆಗೆ ಅವನು ಮೀಡಿಯಾದವರು ಕೂಡ 2 ವರ್ಷ ಬ್ಯಾನ್ ಮಾಡಿಬಿಟ್ಟಿದ್ದರು. ಅಂದರೆ ಅವನಿಗೆ ಯಾರ ಜೊತೆಯಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಹೇಳೋದೇ ಗೊತ್ತಿಲ್ಲ. ಯಾವುದೋ ಸೀರಿಯಲಲ್ಲಿ ಮಾಡ್ದ, ಒಂದೆರಡು ಸೀರಿಯಲಲ್ಲಿ ಕೆಟ್ಟ ಅಭಿನಯ. ದರ್ಶನಿಗೆ ಅಂಥ ಪ್ರತಿಭಾವಂತನೇನೂ ಅಲ್ಲ, ಈ ಬೇರೆ ಕಲಾವಿದರನ್ನು ಹೋಲಿಸಿದರೆ ಅವನಿಗೆ ಲಕ್ಕೆಲ್ಲ ಇದೆ ಆಯಿತಾ. ಆಗ ನಾನು ಅವನು ಊರಿಗೆ ಬಂದಾಗ ಬೈದೆ, ಕೆಟ್ಟ ಆ್ಯಕ್ಟಿಂಗ್, ನಿಂಗೆ ಆ್ಯಕ್ಟಿಂಗೇ ಬರೋಲ್ಲ ಮರೆಯ, ನೀನೆಂಥದ್ದು ಮಾಡ್ತೀನಿ, ನೀನು ಏನು ಸಿನಿಮಾಕ್ಕೆ ಹೋಗ್ತೀಯ ಅಂತ ಹೇಳಿದಾಗ, ಹೌದು ಗುರುವೇ, ಏನು ಮಾಡೋದು ಗುರುವೇ ಅಂತೇಳಿ ಕೇಳಿದಾಗ ನಾನು ಹೇಳಿದೆ, ನೀನು ನೀನಾಸಮಿಗೆ ಹೋಗು, ಅಲ್ಲಿ ಆ್ಯಕ್ಟಿಂಗ್ ಕಲಿಸ್ತಾರೆ. ನಾಟಕದ ಆ್ಯಕ್ಟಿಂಗ್ ಆದರೂ ಪರವಾಗಿಲ್ಲ, ನಿನಗೆ ಆ್ಯಕ್ಟಿಂಗ್ ಕಲಿಸ್ತಾರೆ, ಸಿನಿಮಾಕ್ಕೆ ನೀವು ಬಳಸ್ಕೊಳ್ಬೋದು ಅಂತ ಹೇಳಿದೆ. ಲೆಟ್ರ್ ಕೊಟ್ಟೆ, ಮಂಡ್ಯ ರಮೇಶಿಗೆ ಹತ್ರ ಹೋಗಿ ಅವನಿಂದ ಒಂದು ಲೆಟ್ರ್ ಕೇಳ್ಕೊ ಅಂತ ಹೇಳಿದೆ. ಲೆಟ್ರ್ ಕೇಳಿಕೊಂಡು ನೀನಾಸಮಿಗೆ ಹೋದ, ಸೆಲೆಕ್ಟ್ ಆದ. ಈಗ ಸತೀಶ್, ನೀನಾಸಂ ಸತೀಶ್ ಹೆಸರು ಹಾಕ್ಕೊಳ್ತಾರೆ. ಇವನು ನೀನಾಸಮನೇ, ಒಂದು ಇಂಟರ್ವ್ಯೂಲ್ಲಿ ಹೇಳ್ಕೊಳ್ಳಿಲ್ಲ ಅವನು, ನಾನು ನೀನಾಸಮಲ್ಲಿ ಕಲಿತೆ ಅಂತ. ಅಹಂಕಾರ ಅವನಿಗೆ. ಅಲ್ಲಿಂದ ಅವನು ಮೆಜೆಸ್ಟಿಕ್ ಫಿಲ್ಮ್ ಮಾಡಿ ಸಕ್ಸಸ್ ಆಗ್ಬಿಟ್ಟ. ಸಕ್ಸಸ್ ಆದಮೇಲೆ ಮನೆಗೆ ಬಂದ ನೋಡಿ, ಆಗಲೂ ಅಹಂಕಾರ ಇಲ್ಲ, ಬಂದು ಕಾಲು ಹಿಡಿದು ನಮಗೆಲ್ಲ ಸ್ವೀಟ್ಸ್ ಕೊಟ್ಟು ಎಲ್ಲ ಹೋದ. ಅದಾದಮೇಲೆ ನಾವು ಅವನ ಸಂಪರ್ಕ ಇರಲಿಲ್ಲ, ಅವನು ಬೆಳೀತಾ ಹೋದ. ಈ ಚೇಂಜ್ ಓವರ್ ಯಾವಾಗಾಯಿತು ಸರ್? ಅಂದರೆ ಅವ್ರ ಕ್ಯಾರೆಕ್ಟ್ರಲ್ಲಿ ಒಂದು ರೀತಿಯಲ್ಲಿ ಸಿನಿಮಾದಲ್ಲಿ ಒಂದು ಕಡೆ ಸಕ್ಸಸ್ಸು ಸಿಗ್ತಾ ಹೋಯಿತು, ಅದರ ಜೊತೆಗೆ ಅವರ ಪರ್ಸ್ನಲ್ ಲೈಫ್ಗಳ ಕಾರಣಕ್ಕೆ ಒಂದಷ್ಟು ವಿವಾದಗಳು ಶುರುವಾಗ್ತಾ ಹೋಯಿತು. ಈ ಚೇಂಜ್ ಓವರ್ ಶುರುವಾಗಿದ್ದು ಎಲ್ಲಿಂದ ಅಂತ ನಿಮ್ಗನ್ಸುತ್ತೆ? ಈ ಚೇಂಜ್ ಓವರ್ ಅವನಿಗೆ ಹಣ ಮತ್ತು ಕೀರ್ತಿ ಬದ್ದಲಿದ್ದ. ಅವನು ಇದೆಲ್ಲ ಜನ ಕೊಟ್ಟ ಕೀರ್ತಿ. ಡಾಕ್ಟರ್ ರಾಜ್ಕುಮಾರ್ ವಿನೀತ ಭಾವದಿಂದ ಅನ್ನ ಕೊಟ್ಟ ದೇವರು ಅಂತ ಹೇಳ್ತಾಯಿದ್ರು. ಆ ವಿನೀತತೆ ಇವನಿಗಿರಲಿಲ್ಲ. ಇವನಿಗೆ ಯಾವಾಗ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ ಅಂತ ಒಂದಿದೆಯಲ್ಲ, ಆ ಥರ ಆಗಿಬಿಟ್ಟ ಇವನು. ಯಾಕೆಂದರೆ ಇವನಿಗೆ ಆ ಶ್ರೀಮಂತಿಗೆ ಬಂದಾಗ ಅದನ್ನು ಅಹಮ್ಮಾಗಿ ಕನ್ವರ್ಟ್ ಮಾಡಿಕೊಂಡ. ಅಹಮ್ಮಾಗಿ ಕನ್ವರ್ಟ್ ಮಾಡಿಕೊಂಡಿದ್ದೇ ಅವನ ಹೆಂಡತಿ ಜೊತೆಯಲ್ಲಿ ವಿವಾದಕ್ಕೆ ಕಾರಣ ಆಗಿದ್ದು. ಮಾತು ಕೇಳಲ್ಲ, ಎಂಥ ಮಗ ಇದ್ದಾನೆ ಅವನು, ನಾಳೆ ಅವನು ಹೀರೋ ಆಗ್ಬೋದು. ಅದನ್ನು ಬಿಟ್ಟು ಯಾವುದೋ ಪವಿತ್ರ ಗೌಡ ಅಂತ ಹೇಳೋಳ ಹಿಂದೆ ಬಿದ್ದ. ಜೊತೆಗೆ ಅವನು ಮೀಡಿಯಾದವರು ಕೂಡ 2 ವರ್ಷ ಬ್ಯಾನ್ ಮಾಡಿಬಿಟ್ಟಿದ್ದರು. ಅಂದರೆ ಅವನಿಗೆ ಯಾರ ಜೊತೆಯಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಹೇಳೋದೇ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.